ಆ್ಯಂಡ್ ಆಸ್ ಯೂಶುವಲ್ ನಾವು ನಮ್ಮ ಫೋಮೋ ನೇಸಲ್ ಲ್ಯಾಶ್ಗೆ ಹೋಗ್ತಾ ಇದ್ದೀವಿ. ಹ್ಯಾಪಿ ಬರ್ಡೇ ಟು ಯು. ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ದ ನ್ಯೂ ಕಲರ್ಸ್. ಒಂದು ಹೊಸ ಕಲರ್ ಬಂದಿದೆ, ತೋರಿಸ್ತೀನಿ ನೋಡಿ. ತುಂಬ ಕಮ್ಮಿ ಪೇಷನ್ಸ್ ಇರೋದು ಅಂದರೆ ನನಗೆ ಅನಿಸುತ್ತೆ. ನನ್ನ ಮಗು ಹಿಂಗಿರಲಿಲ್ಲ ಅಂದರೆ ನಾನು ಅವನ್ನ ಡಿಸೋನ್ ಮಾಡಿಬಿಡ್ತೀನಿ. ಹಾಯ್ ನಮಸ್ಕಾರ, ನಾನು ನಿಮ್ಮ ಫ್ರೆಂಡ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಫೀಲ್ ಲೈಕ್ ನಾನು ದೊಡ್ಡೋಳಾಗ್ತಾ ಆ್ಯಸ್ ಐ ಗ್ರೋ ಅಪ್ ಐ ಆಮ್ ಚೇಂಜಿಂಗ್ ಆಸ್ ಅ ವೆರಿ ಕಂಪ್ಲೀಟ್ ಡಿಫ್ರೆಂಟ್ ಪರ್ಸನ್ ಅಂತ ಹೇಳ್ಬೋದು. ಇಟ್ಸ್ ಲೈಕ್ ಮುಂಚೆ ಹೇಗೆ ಅಂತಂದರೆ ಐ ಆಲ್ವೇಸ್ ಯೂಸ್ ಟು ಲೈಕ್ ಥಿಂಗ್ಸ್ ಆರ್ಟಿಫಿಷಿಯಲ್ ಆಗಿ, ನ್ಯಾಚುರಲ್ ಆಗಿ ಏನೂ ಇಷ್ಟ ಆಗ್ತಿರ್ಲಿಲ್ಲ. ಸೊ ದೀಸ್ ಡೇಸ್ ಐವ್ ಸ್ಟಾರ್ಟೆಡ್ ಫೀಲಿಂಗ್ ಲೈಕ್ ಐವ್ ಸ್ಟಾರ್ಟೆಡ್ ಲೈಕಿಂಗ್ ಥಿಂಗ್ಸ್ ಸಿಂಪಲ್ ಅನ್ನೋ ಥರ. ಐ ಡೋಂಟ್ ನೋ ಹೌ ದಿಸ್ ಹೋಲ್ ಟ್ರಾನ್ಸಿಷನ್ ಹ್ಯಾಸ್ ಹ್ಯಾಪೆಂಡ್ ಅಂತ ಹೇಳ್ಬಿಟ್ಟು ಇವತ್ತು ನನ್ನ ಶಾಪ್ಗೆ ನಾನು ಲ್ಯಾಶ್ ಎಕ್ಸ್ಟೆನ್ಷನ್ಸ್ನ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಯೂಶ್ವಲಿ ನಾನು ಹೈಬ್ರಿಡ್ ಮಾಡಿಸ್ಕೊತಿದ್ದೆ, ಬಟ್ ಟುಡೇ ಐ ಜಸ್ಟ್ ಫೆಲ್ಟ್ ಲೈಕ್ ಲೆಟ್ಸ್ ಡೂ ಕ್ಲಾಸಿಕ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇವತ್ತು ಕ್ಲಾಸಿಕ್ ಲ್ಯಾಶಸ್ನ ಮಾಡಿಸ್ಕೊತಾ ಇದ್ದೀನಿ. ಸೊ ವೇಟ್ ಆ್ಯಂಡ್ ವಾಚ್ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಜೊತೆ ಅಪ್ಪನ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು. ಆ್ಯಂಡ್ ಆಸ್ ಯೂಶುವಲ್ ನಾವು ನಮ್ಮ ಫೋಮೋ ನೇಸಲ್ ಲ್ಯಾಶ್ಗೆ ಹೋಗ್ತಾ ಇದ್ದೀವಿ, ವಿಚ್ ಇಸ್ ಮೈ ಸ್ಟೋರ್. ಸೊ ಅಲ್ಲೇ ನನ್ನ ಲ್ಯಾಶಸ್ನ ಮಾಡಿಸ್ಕೊತೀನಿ. ಸೊ ನೀವು ಯಾರಾದರೂ ಮಾಡಿಸ್ಕೋಬೇಕು ಅಂತಂದರೆ ಯು ಗೈಸ್ ಕ್ಯಾನ್ ಕಮ್ ಡೌನ್ ಟು. ಗೈಸ್ ಫೈನಲಿ ಇವತ್ತು ಶಾಪ್ ಹತ್ರ ಬಂದೆ. ಯೂಶ್ವಲಿ ಮಂತ್ರಿ ಒಂದೊಂದು ಸ್ವಲ್ಪ ಚಳಿ ಇರುತ್ತೆ, ಬಟ್ ಇವತ್ತು ಜಾಸ್ತಿ ಜನ ಇರೋದ್ರಿಂದ, ಕ್ರಿಸ್ಮಸ್ ಆಗಿರೋದ್ರಿಂದ ತುಂಬ ಜನ ಕೂಡ ಸೇರಿಕೊಂಡು ಇಸ್ ಲೈಕ್ ಶೆಕೆ ಸ್ಟಾರ್ಟ್ ಆಗ್ಬಿಡಿದೆ. ನನಗೆ ಇಬ್ಬರು ಬಂದು ಮಾತಾಡ್ಸಿದ್ರು ಆಯ್ತಾ. ಒನ್ ಥಿಂಗ್ ಇಸ್ ಐ ಫೆಲ್ಟ್ ಹ್ಯಾಪಿ, ಬಟ್ ಈ ಥರ ಸೆಕೆಂಡ್ ಟೈಮ್ ಯಾರೋ ನನ್ನನ್ನು ನೋಡಿ ಖುಷಿಯಾಗಿ ಅಳ್ತಾ ಇರೋದು. ಆ್ಯಂಡ್ ಐ ಫೀಲ್ ಲೈಕ್ ಹೌ ಡು ಪೀಪಲ್ ಕನೆಕ್ಟ್ ಸೋ ಮಚ್ ಅಷ್ಟು ರೇಂಜಿಗೆ ಅಂತ ಹೇಳ್ಬಿಟ್ಟು. ಬಟ್ ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಹೊಸ ಪ್ರಾಡಕ್ಟ್ಸ್ ನಾನು ನೆನ್ನೆನೂ ಕೂಡ ಹೋಗಿ ಒಂದಷ್ಟು ಪ್ರಾಡಕ್ಟ್ಸ್ ತೊಗೊಬಂದಿದ್ದೆ. ನಾನು ಹೇಳಿದಲ್ಲ ಫಸ್ಟ್ ಆಫ್ ಆಲ್ ಕೆಲಸ ಇತ್ತು ಅಂತ. ಸೊ ಹಾಗಾಗಿ ಅದನ್ನೆಲ್ಲ ಇವತ್ತು ಸ್ವಲ್ಪ ಜೋಡಿಸಾಯಿತು. ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ದ ನ್ಯೂ ಕಲರ್ಸ್. ಒಂದು ಹೊಸ ಕಲರ್ ಬಂದಿದೆ, ತೋರಿಸ್ತೀನಿ ನೋಡಿ. ಇದು ಆ್ಯಕ್ಚುಲಿ ಬಂದುಬಿಟ್ಟು ಕ್ಯಾಟ್ ಐಯಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಶೇಡ್ ಅಂತ ಹೇಳ್ಬೋದು. ಸೊ ಈ ಥರದಲ್ಲಿ 3 ನ್ಯೂ ಕಲರ್ಸ್ನ ತೊಗೊಬಂದಿದ್ದೀನಿ. ಸೊ ಗೈಸ್ ಇಲ್ಲೊಂದು ಅದು ಚೋಟು ಬಂದಿದೆ ನೋಡಿ. ನಮ್ಮಮ್ಮಂಗೆ ಅವಾಗಲೇ ಬಂದ್ಬಿಟ್ಟು ಕೈ ಎತ್ಕೊಂಡು ಕಿಸ್ ಕೊಟ್ಬಿಟ್ಟು ಓಡೋಯ್ತು. ಇಫ್ ನನ್ನ ಮಗು ಹಿಂಗಿರ್ಲಿಲ್ಲ ಅಂದರೆ ನಾನು ಅವನ್ನ ಡಿಸೋನ್ ಮಾಡಿಬಿಡ್ತೀನಿ. ಏನಪ್ಪಾಜಿ? ಗೈಸ್ ಇವತ್ತು ನಮ್ಮ ಶಾಪ್ ಹುಡುಗಿದು ಬರ್ಡೇ ಇದೆ, ಅದಕ್ಕೆ ಅಂತ ಹೇಳ್ಬಿಟ್ಟು ಕೇಕ್ ಆರ್ಡರ್ ಮಾಡಿದ್ದೀನಿ. ನಮ್ಮ ಹುಡುಗಿನೇ ಮಾಯ ಆಗ್ಬಿಟ್ಟಿದ್ದಾಳೆ, ವಾಶ್ರೂಮ್ ಹೋಗಿದ್ದಾಳೆ. ಸೊ ಹಾಗಾಗಿ ನಮ್ಮ ನೇಲ್ ಆರ್ಟಿಸ್ಟು. ಸೊ ಕೆಲವು ಸಲ ಮಾತಾಡ್ಬೇಕಾದ್ರೆ ಏನು ಮಾತಾಡ್ತಿರ್ತೀನಿ ಅಂತ ಗೊತ್ತಿರಲ್ಲ, ಏನೋ ಅವ್ರ ತಲೆಯಲ್ಲಿ ಯೋಚನೆ ಇರುತ್ತೆ. ಸೊ ಇದನ್ನು ತಂದಿದ್ದೀನಿ. ಅವಾಗ ಅವಳು ಬಂದ ತಕ್ಷಣ ಕಟ್ ಮಾಡಿಸ್ಬೇಕು. ನಮ್ಮಪ್ಪ ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾರೆ ನೋಡ್ರಿ, ಅದನ್ನು ಬಿಡಂಗಿಲ್ಲ. ಸೊ ಅವಳು ಬರಲಿ, ಆಮೇಲೆ ಇದನ್ನು ಕಟ್ ಮಾಡಿಸೋಣ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ನಾನು ಮತ್ತೆ ನಮ್ಮ ವೀರಪ್ಪನ್ ಇವತ್ತಿಬ್ರು ಮನೆಗೆ ಹೊರಡ್ತಾ ಇದ್ದೀವಿ. ಎಷ್ಟು ಬೇಗ ಬಂದ್ವು ಅಷ್ಟು ಬೇಗ ಹೋಗ್ಬೇಕಾಯ್ತು. ಆ್ಯಂಡ್ ಇವತ್ತು ಕೂಡ ಲ್ಯಾಶಸ್ ಮಾಡ್ಸೋಕ್ಕಾಗಲಿಲ್ಲ. ಇವತ್ತು ಫುಲ್ ಜನ ಇದ್ರು. ಕಸ್ಟಮರ್ಸ್ನ ಬಿಟ್ಬಿಟ್ಟು ನಾವು ಮಾಡಿಸ್ಕೊಂಡು ಕೂತ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಹೇಳಿ. ಸೊ ಹಾಗಾಗಿ ನಾನು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟೆ. ಜಿಮ್ಮಿಗೂ ಲೇಟ್ ಆಯಿತು. ಸೊ ಹಾಗಾಗಿ ಇವಾಗ ಮನೆಗೆ ಹೋಗೋಣ ಗೈಸ್. ಸೊ ಗೈಸ್ ಫೈನಲಿ ಇವಾಗ ಎದ್ದು ನನ್ನ ಓಟ್ಸ್ನ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದೆ. ಆ್ಯಂಡ್ ನಮ್ಮಮ್ಮ ಅವರೆಕಾಳನ್ನ ಬೇಯಿಸ್ಬಿಟ್ಟಿಟ್ಟಿದ್ದಾರೆ. ಸೊ ನಿಮ್ಮ ಮನೇಲೂ ಇದೇ ಥರ ಅವರೆಕಾಳನ್ನೆಲ್ಲ ಬೇಯಿಸ್ತಾರೆ? ಅವರೆಕಾಳು ಕಾಯಿ, ಅವರೆಕಾಯಿ ಇದು ಕಾಳು, ಅದು ಕಾಳು. ಅಲ್ಲಿ ಕಾಳು ಕೂಡ ಸುಲಿತಾ ಇದ್ದಾರೆ. ಇದು ಕಾಯಿ ಬೇಯಿಸಿರೋದು. ಇದು ಕಾಯಿ ಬೇಯಿಸಿರೋದು. ಇದು ಅವರೆಕಾಳು ಸುಲಿತರ ಸಾಂಬಾರ್ಗೆ. ಅದು 10 kg ತಂದಿದ್ದೆ ಸಾಂಬಾರಿಗೆ, ಇದ್ಕಿದ ಬೇಳೆಗೆ 30 ರೂಪಾಯಿ kg. ಇಲ್ಲ 50 ರೂಪಾಯಿ kg, ಅಲ್ಲಿ 30. ಎಲ್ಲ ಹಳೆ ಬಿಡಲ್ಲ. ಅಮ್ಮ ಏನೋ ಹಾಕಿದಾರೆ ಕೂದಲಿಗೆ. ಏನ್ ಹಾಕಿರೋದು? ಮೆಹಂದಿ ಹಾಕಿನಿ. ಯಾವ ಮೆಹಂದಿ? ಇದು ಹೆನ್ನ ಮೆಹಂದಿ. ನೆನಪ ನನ್ನನ್ನು ಬಿಟ್ಬಿಟ್ಟು ಒಬ್ರು ಹಾಕೊಂಡಿದ್ದೀರ? ನಂಗೆ ಗೊತ್ತು ನೀನು ಹಾಕೋತೀಯ ಅಂತ. ಹೇರ್ ಮಾಸ್ಕ್ ಇತ್ತು ನನ್ನ ಹತ್ರ, ಅದನ್ನು ಹಾಕೋದಿತ್ತಾನೆ. ಇನ್ನೊಂದಿನ ಹಾಕಿರ್ತೀನಿ. ಸೊ ಇವಾಗ ಇದನ್ನು ಸ್ವಲ್ಪ ತಿಂದು ಆಮೇಲೆ ನಾವು ಓಟ್ಸ್ ತಿನ್ನಬೇಕು. ಗೈಸ್ ಇವಾಗ ನಾನು ಅವಕ್ಯಾಡೋನ ಕಟ್ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತು ನನಗೆ ಅವಕ್ಯಾಡೋ ಅಂದರೆ ತುಂಬ ಇಷ್ಟ. ಸೊ ಇದು ಹಾಳಾಗಿಲ್ಲಲ್ಲ ಇದ್ರೆ ಸಾಕು. ಲಾಸ್ಟ್ ಟೈಮ್ ಹಾಳಾಗ್ಬಿಟ್ಟಿತ್ತು ಗೈಸ್. ಇದು ಕೂಡ ಹಾಳಾಗಿದೆ. ನನಗಂತೂ ಲಾಸ್ಟ್ ಟೈಮು ತಿನ್ನೋಕ್ಕಾಗಲಿಲ್ಲ, ಈ ಸಲೂ ತಿನ್ನೋಕ್ಕಾಗಲಿಲ್ಲ. ಸೊ ಇವಾಗ ಇದನ್ನು ತಿನ್ನಬೇಕು. ಇದಕ್ಕೆ ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಹಾಲು ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು. ಆ್ಯಕ್ಚುಲಿ ಫ್ರಿಡ್ಜಲ್ಲಿ ಇಟ್ಟಿದ್ದೆ ರಾತ್ರಿ, ಹಾಲು ಹಾಕಿ ಮಿಕ್ಸ್ ಮಾಡಾಯಿತು. ಸೊ ಇದೇ ನನ್ನ ಬ್ರೇಕ್ಫಾಸ್ಟ್ ಇವತ್ತಿಗೆ. ಇದು ಆ್ಯಕ್ಚುಲಿ ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಸೊ ದಿಸ್ ಈಸ್ ಅ ಹೆಲ್ದಿ ಬ್ರೇಕ್ಫಾಸ್ಟ್.
ಗೈಸ್ ಇವತ್ತು ಬಂದ್ಬಿಟ್ಟು ಡೇಟು. ನಿನ್ನೆ ಆಲ್ಮೋಸ್ಟ್ ಪೂರಾ ದಿನನ ನಾನು ಮಾಲಲ್ಲೇ ಸ್ಪೆಂಡ್ ಮಾಡಿದ್ದೆ. ಸೊ ಇವತ್ತು ಬಂದ್ಬಿಟ್ಟು ಡೇಟು. ಇವತ್ತು ಮತ್ತೆ ಶಾಪಿಗೆ ಹೋಗ್ತಾ ಇದ್ದೀನಿ ಲ್ಯಾಶಸ್ ಮಾಡಿಸ್ಕೊಳಕ್ಕೆ ಅಂತ. ಅದಕ್ಕಿಂತ ಮುಂಚೆ ನನಗೆ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆ. ಸೊ ಹಾಗಾಗಿ ಅದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ. ಆ್ಯಂಡ್ ಅಪ್ಪ ಅಮ್ಮ ನನ್ನ ಜೊತೆನೇ ಬರ್ತಾ ಇದ್ದಾರೆ. ಸೊ ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಆಮೇಲೆ ಮತ್ತೆ ಅವತ್ತು ಮಂಜರಿ ಮಾಲ್ಗೆ ಹೋಗ್ಬೇಕು ನನ್ನ ಲ್ಯಾಶಸ್ ಮಾಡಿಸೋದಕ್ಕೆ. ಸೊ ಲೆಟ್ಸ್ ಗೋ ಗೈಸ್. ಫಸ್ಟ್ ಒಂದು ಬ್ಯಾಂಕಿಗೆ ಹೋಗಿದ್ದೆ, ಅಲ್ಲಿ ಕೆಲಸ ಆಗಲಿಲ್ಲ. ಆಮೇಲೆ ನಂದು ಎಕ್ಸಿಸ್ಟಿಂಗ್ ಅಕೌಂಟ್ ಇದ್ದಂಥ ಬ್ಯಾಂಕಿಗೆ ಹೋದೆ. ಸೊ ಅಲ್ಲಿ 2 ಫಾರ್ಮ್ನ ಕೊಟ್ಟರು ಫಿಲ್ ಮಾಡೋದಕ್ಕೆ. ಇದು ಬಿಟ್ಟು ಇನ್ನೂ ಒಂದು ಫಾರ್ಮ್ನ ಫಿಲ್ ಮಾಡಿ ಕೊಟ್ಟೆ. ತುಂಬ ವರ್ಷಗಳಾದ್ಮೇಲೆ ನಾನು ಬ್ಯಾಂಕಿಗೆ ಕಾಲಿಟ್ಟಿರೋದು. ಬ್ಯಾಂಕ್ ಕೆಲಸ ಮುಗಿಸೋ ಅಷ್ಟರಲ್ಲಿ ನಂದು ಪೂರಾ ಪೇಷನ್ಸ್ ಚೆಕ್ ಆಗೋಯ್ತು. ಇವತ್ತು ನಮ್ಮ ಅಪ್ಪ ಅಮ್ಮನ ಬೇರೆ ಕರ್ಕೊಂಡ್ಬಂದಿದ್ದೆ. ನಾನು ಇರಿಟೇಟ್ ಆಗೋದೋಳು, ಅವರದ್ದು ತಲೆ ಕೆಡಿಸ್ಕೊಂಡ್ಬಿಟ್ರು. ಇಟ್ಸ್ ಲೈಕ್ ಇಡೀ ವರ್ಲ್ಡಲ್ಲಿ ತುಂಬ ಕಮ್ಮಿ ಪೇಷನ್ಸ್ ಇರೋದು ಅಂದರೆ ನನಗೆ ಅನಿಸುತ್ತೆ. ಸೊ ನಾನು ಅದಕ್ಕೆ ನಮ್ಮ ಅಮ್ಮಂಗೆ ಹೇಳ್ತಿದ್ದೆ, ನಮ್ಮಮ್ಮ ಹೇಳ್ತಿದ್ರು ಸ್ವಲ್ಪ ಪೇಷಂಟ್ ಆಗಿರಬೇಕು ಅಂತ. ನಾನು ಅದಕ್ಕೆ ಅಪ್ಪಾಜಿನ ಕೇಳಿದೆ ಅಮ್ಮ ಹೆಂಗಿದ್ರು ಅಂತ. ಅಮ್ಮ ಹೆಂಗಿದ್ರು ಅಪ್ಪಾಜಿ ನಿಮ್ಮ ಮದುವೆದಾಗ? ಸ್ಟ್ರಾಂಗಾ? ಎಲ್ಲದಕ್ಕೂ ಕೋಪ, ಎಲ್ಲದಕ್ಕೂ ಕೋಪ, ಎಲ್ಲ ಡಮಾರು. ಗನ್ ಹಿಡ್ಕೊಂಡು ಶೂಟ್ ಮಾಡೋರು ಎಲ್ಲರನ್ನು. AK-47. ಸೊ ಇವಾಗ ಮಂತ್ರಿ ಮಾಲ್ಗೆ ಹೋಗ್ಬೇಕು. ಏನಮ್ಮ ಇವಾಗ ಮತ್ತೆ ನಾಳೆ ಬರೋದಕ್ಕೆ ಹೇಳಿದ್ದಾರೆ ಬ್ಯಾಂಕ್ ಅವರು. ಸೊ ನಾಳೆ ಒಂದಿನ ನಾನೇ ಬರ್ಬೇಕಂತೆ. ಸೊ ನನ್ನ ಕೈಲಿ ಆಗಲ್ಲ ಗೈಸ್ ಬ್ಯಾಂಕಿನ ಕೆಲಸ ಎಲ್ಲ ಮಾಡೋಕೆ. ಏನಿದ್ರು ಆನ್ಲೈನೇ ಮಾಡ್ಕೊಡ್ಬೇಕು ಇನ್ಮೇಲೆ. ಫೈನಲಿ ಮಂತ್ರಿ ಮಾಲ್ ಮುಂದೆ ರೀಚ್ ಆದ್ವಿ. ಆ್ಯಂಡ್ ನಮ್ಮ ಒಳಗಡೆ ಹೋದ್ರು. ನಾನು ಇಲ್ಲಿ ಫ್ರೂಟ್ ತಿನ್ನೋಣ ಅಂತ ತೊಗೊಂಡೆ. ಇಲ್ಲಿ ತಿನ್ನಬೇಡ ಹಂಗೆ ಹಿಂಗೆ ಅಂದ್ರೆ ಇವಾಗ ನಾನು ಮತ್ತೆ ಅಪ್ಪ ತಿಂತಾ ಇದ್ದೀವಿ. ಸೊ ತಿನ್ಕೊಂಡು ಒಳಗಡೆ ಹೋಗ್ಬೇಕು. ಇಲ್ಲಿ ಫುಲ್ ಅರೇಂಜ್ ಎಲ್ಲ ಮಾಡ್ತಾರೆ ನೋಡಿ, ನೋಡೋಕೆ ಎಷ್ಟು ಚೆನ್ನಾಗಿದೆ. ಪ್ಲೀಸ್ ಇವಾಗ ಮನೆಯಿಂದ ಚಪಾತಿ ತಂದಿದ್ದೆ, ಅದನ್ನು ತಿನ್ನಬೇಕು. ಆ್ಯಂಡ್ ಒಂದಷ್ಟು ಕಾಲ್ಸ್ಗಳೆಲ್ಲ ಇತ್ತು, ಅದೆಲ್ಲ ಮುಗಿಸ್ಕೊಂಡೆ. ನನಗಂತೂ ಇವತ್ತು ಫುಲ್ ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದೆ ಬ್ಯಾಂಕ್ದೆಲ್ಲ ಹ್ಯಾಂಡಲ್ ಮಾಡಿ. ಒಟ್ಟಿನಲ್ಲಿ ಸಾರ್ಟ್ ಆಯಿತು ಬ್ಯಾಂಕ್ದೆಲ್ಲ. ಯೂಶಲಿ ಆನ್ಲೈನಲ್ಲೇ ಎಲ್ಲ ಹ್ಯಾಂಡಲ್ ಮಾಡ್ತಿದ್ದೆ. ಫಸ್ಟ್ ಟೈಮ್ ನಾನು ಬ್ಯಾಂಕ್ ವಿಸಿಟ್ ಮಾಡಿ ಹೆಂಗಿರುತ್ತೆ ಅಂತ ಅವ್ರದ್ದು ಒಂದು ಎಕ್ಸ್ಪೀರಿಯನ್ಸ್ ಆಗೋಯ್ತು ಇವತ್ತು. ಈಗ ಸಾಂಬಾರಿದೆ, ಅದ್ರಲ್ಲಿ ತಿನ್ನಬೇಕು. ತುಂಬ ದಿನಗಳಾದಮೇಲೆ ನಾನು ಐ ಲ್ಯಾಶಸ್ನ ಮಾಡಿಸ್ಕೊತಿರೋದು. ನಾನು ಹೇಳ್ದಾಗೇ ಈ ಸಲ ನಾನು ಕ್ಲಾಸಿಕ್ ಮಾಡಿಸ್ಕೊತಾ ಇದ್ದೀನಿ. ಆ್ಯಂಡ್ ತುಂಬ ಸಿಂಪಲಾಗಿ ಮಾಡಿಸ್ಕೊತಾ ಇದ್ದೀನಿ. ಅವಾಗ ತಾನೇ ಊಟ ಮಾಡಿ ರಿಕ್ಲೈನರ್ ಮೇಲೆ ಮಲಗಿದ್ದಕ್ಕೂ ಅದಕ್ಕೂ ನೆಕ್ಸ್ಟ್ ಲೆವೆಲ್ ನಿದ್ದೆ ಬರ್ತಿತ್ತು. ನಾನಂತೂ 2-3 ಸಲ ಹಿಂಗೆ ಮಿಡಗ್ ಬಿದ್ದಿದ್ದೀನಿ ನಿದ್ದೆಲೇನೆ ಲ್ಯಾಶಸ್ ಮಾಡಿಸ್ಕೋಬೇಕಾದ್ರೆ. ನಂದು ಕಿವಿ ಪಿಯರ್ಸಿಂಗ್ ಏನು ಮಾಡಿದ್ದೆ ಅದು ಈಲ್ ಆಗಿರಲಿಲ್ಲ. 1 ವಾರದ ಮೇಲಾದ್ರೂ ನಾನು ಆಗುತ್ತೆ ಅಂದ್ಕೊಂಡಿದ್ದೆ. ಬಟ್ ಅದು ನೋಡಿದ್ರೆ ಸ್ವಲ್ಪ ಇನ್ಫೆಕ್ಷನ್ ಆಗೋ ಥರ ಆಗಿತ್ತು. ಆರ್ಟಿಫಿಷಿಯಲ್ ಇಯರಿಂಗ್ಸ್ನ ಕಟ್ ಮಾಡಿಸಿ ಗೋಲ್ಡ್ ಹಾಕಿದ್ದು ಅಲ್ಲಿಗೆ. ಫೈನಲಿ ನಾನಿವಾಗ ಮನೆಗೆ ಬಂದೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದ್ರೆ ನಾನು ಹೊರಗಡೆ ಎಲ್ಲ ಹೋಗ್ಬೇಕಾಯ್ತು. ಸೊ ಹಾಗಾಗಿ ರೆಡಿಯಾಗಿ ಹೋದೆ. ತುಂಬ ಲೈಟಾಗಿ ಲ್ಯಾಶಸ್ ಮಾಡಿಸ್ಕೊಂಡಿದ್ದೀನಿ. ಐ ಡೋಂಟ್ ನೋ ಇಫ್ ಯು ಗೈಸ್ ಕ್ಯಾನ್ ಸಿ ಆರ್ ನಾಟ್ ಅಂತ ಹೇಳ್ಬಿಟ್ಟು ನಾನು 2026ಗೆ ವಿಷನ್ ಬೋರ್ಡ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ವಾಟ್ ಡು ಯು ಥಿಂಕ್? ವಿಷನ್ ಬೋರ್ಡ್ ಮಾಡಬೇಕಾದ್ರದ್ದು ವ್ಲಾಗ್ ಅಂತ ಹೇಳಿಬಿಟ್ಟು ಕಮೆಂಟ್ ಹಾಕಿ. ಆ್ಯಂಡ್ 2026ಗೆ ನಿಮ್ಮ ಒಂದು ಗೋಲ್ ಏನಿದೆ, ಇದನ್ನು ಮಾಡಲೇಬೇಕಪ್ಪ, ಇದನ್ನು ತೊಗೊಳ್ಳೇಬೇಕಪ್ಪ ಅಂತ ಏನಿದೆ, ಸೊ ಅದನ್ನು ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.